ನಮ್ಮ ಮಗ ಒಪ್ಪದ ಮೇಲೆ ನಾವೆಲ್ಲರೂ ಒಪ್ಪದ ಹಾಗೆ. ನಾವು ಹಳ್ಳಿಯವರು, ಈ ಊರಿನ ಪರಿಚಯವಿಲ್ಲ, ಎಲ್ಲ ನೀವೇ ನೋಡ್ಕೋಬೇಕು. ವರದಕ್ಷಿಣೆ ಒಂದು ಪೈಸಾ ಕೂಡ ನಮಗೆ ಬೇಡ. ಆದ್ರೆ ಮದುವೆಗೆ ಬಂದವರು ಮಾತ್ರ ಸಂತೃಪ್ತಿಯಾಗಿ ತಿಂದು ತೇಗೋ ಹಾಗೆ ಊಟ ಹಾಕಿದ್ರು ಸಾಕು. ಊಟದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾವು ಅಷ್ಟೇ, ನಮ್ಮ ದೊಡ್ಡ ಮಗನ ಮದುವೆಲಿ ವರದಕ್ಷಿಣೆ ಒಂದು ಪೈಸಾ ಕೂಡ ಮುಟ್ಲಿಲ್ಲ. ಪುರೋಹಿತ್ರೆ, ಮದುವೆ ದಿನ ನಿಶ್ಚಯ ಮಾಡಿದ್ರಾ? ಈ ತಿಂಗಳು 25ಕ್ಕೆ ಒಳ್ಳೆ ಮುಹೂರ್ತ ಇದೆ ಅಮ್ಮ. ನಮಗೂ ಒಪ್ಪಿಗೆ ಇದೆ, ಮುಗಿಸ್ಬಿಡಿ. ಹಾ, ನಮಗೂ ಒಪ್ಪಿಗೆ. ಆಯ್ತು, ನಾವ್ ಇವತ್ತೇ ನಮ್ಮ ಹಳ್ಳಿಗೆ ಹೋಗಿ ಬಂದ್ಬಿಡಿ. ಆಯ್ತು, ನಮಸ್ಕಾರ. ಬರ್ತೀವಪ್ಪ. ಏ ಪಾಂಡು, ನಾನಿವತ್ತು ಮದುವೆ ಸಾಮಾನು ಲೀಸ್ಟ್ ಹಾಕ್ತೀನಿ. ನಾಳೆನೆ ಹೋಗಿ ಆರ್ಡರ್ ಮಾಡಿ ಬರೋಣ. ಓಕೆ ಮೇಡಮ್, ನಾನ್ ರೆಡಿ. ಏ ಪಾಂಡು, ಬೇಗ ರೆಡಿ ಆಗೋ. ಆಯ್ತಮ್ಮ, ನೀನ್ ರೆಡಿನಾ? ನಾನ್ ರೆಡಿ. ಸಾಕ್ ಮಾಡ ನಿನ್ ಶೃಂಗಾರನ. ನಾವು ಹೋಗ್ತಾ ಇರೋದು ನಿನ್ ತಂಗಿ ಮದುವೆ ಸಾಮಾನು ಆರ್ಡರ್ ಮಾಡೋದಕ್ಕೆ, ನಿನ್ಗೆ ಹುಡುಗಿ ನೋಡೋದಕ್ಕಲ್ಲ. ಶೃಂಗಾರ ಮಾಡ್ಕೊಂಡು 4 ಜನರ ಕಣ್ಣಿಗೆ ಬೀಳೋದ್ ಬೇಡವೇನಮ್ಮ? ಸಾಮಾನು ಖರೀದಿ ಮಾಡಕ್ ಹೋಗುವಾಗ 4 ಜನರ ಕಣ್ಣಿಗೆ ಬೀಳೋ ಹಾಗೆ ಅಲಂಕಾರ ಮಾಡ್ಕೊಂಡು ಹೋದ್ರೆ ಅಂಗಡಿಯವನು ಒಂದಕ್ಕೆ 4 ರೇಟ್ ಹಾಕ್ತಾನೆ, ಗೊತ್ತಾ? ಓ, ಅದಕ್ಕೆ ನಾನು ಹೀನಿಗ್ ಭಿಕ್ಷಿಗೆ ತರ ಗಬ್ಬು ವಾಸನೆ ಡ್ರೆಸ್ ಹಾಕೊಂಡ್ ಬಂದಿರೋದು. ಸರಿ ಬಿಡು, ಯಾರು ಮದ್ವೆಗೆ ಹೋಗ್ತಾ ಇಲ್ವಲ್ಲ. ಶ್ರುತಿ, ಏನತ್ತೆ? ರಾಣಿಯಲ್ಲಿ ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ನಾವು ಮಾರ್ಕೆಟ್ಗೆ ಹೋಗಿ ಬರ್ತೀವಿ. ಆಯ್ತತ್ತೆ. ನಂದು ಈ ಡ್ರೆಸ್ ನೋಡಮ್ಮ ಹೇಗಿದೆ. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ, ತಗೋ ನಡಿ. ತಗೊಂಬರ್ಲೇನಮ್ಮ? ಆಂಜನೇಯ, ಇಬ್ರು ಅದನ್ನ ತಿನ್ಬೇಡ, ಮಧ್ಯಾಹ್ನ ಊಟನೇ ಬೇಡ. ಸುಮ್ನಿರ, ಹೋಗಮ್ಮ. ನಮ್ಮನೇನ್ ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾಳೆ. ಸುಮ್ನೆ ನಡಿಯ. ಅಬ್ಬಾ, ಎಷ್ಟು ಕಬ್ಬು ನೋಡು ಭಿಕ್ಷುಕರಿಗೆ. ನಿನ್ನೆ ಅನ್ನಲ್ದೆ ಬಿಸಿಯನ್ನ ಕೊಡಕ್ಕಾಗುತ್ತಾ? ಅಮ್ಮ ಅಮ್ಮ, ಅಲ್ಲಿ ಅಮ್ಮ ತಾಯಿ ಬರ್ತಿದೆ. 20 ಪೈಸೆ ಕೊಡಮ್ಮ, ನಾನೇ ಕೊಡ್ತೀನಿ. ತಗೋ ಅಮ್ಮ ತಾಯಿ, ತಗೋ. ಪಾಂಡು, ನನ್ನ ಮಾನ ಕಳಿಬೇಡುವೋ. ಅರೆ, ನಾನಾಗಮ್ಮ ಕಳಿಲಿ? ಅದನ್ನ ಮಾತ್ರ ಇದ್ರೆ ತಾನೇ ಕಳಿಯೋದು. ಅಯ್ಯೋ, ಹೋಗಿ ಹೋಗಿ ನಿನ್ ಕಟ್ಕೊಂಡ್ ಬಂದಲ್ಲ ನಾನು. ಅಮ್ಮ, ಒಂದು ಪ್ಲಾನ್ ಒಳಿತು. ನಾವು ಕೇಳ್ದೇನೆ ಎಲ್ರು ಇಷ್ಟೊಂದು ದುಡ್ಡು ಕೊಡ್ತಿದಾರಲ್ಲ, ಇನ್ ಎಲ್ಲ ಕಡೆ ಅಮ್ಮ ತಾಯೇ ಅಂತ ಕೇಳ್ತಾ ಹೋದ್ರೆ ಎಷ್ಟು ದುಡ್ಡು ಸಿಗ್ಬೋದು. ನಮ್ ರಾಣಿ ಮದುವೆ ಖರ್ಚಿಗೂ ಆಗುತ್ತೆ. ಏಯ್, ಸುಮ್ನೆ ನಡಿಯ. ಬನ್ನಿ ಅಮ್ಮ, ಬನ್ನಿ. ಹೊಸ ಸೀರೆ ಬಂದಿದೆ, ಹೋಗಿಮ್ಮ ಅಳಿಗೆ ನೋಡಿ ನೋಡಿ. ಬಾರ ಪಾಂಡು, ನಾವು ಹೋಗಿ ಸೀರೆ ನೋಡ್ಕೊಂಡ್ ಬಂದ್ಬಿಡೋಣ. ನಾವು ಸೀರೆ ನೋಡಕ್ಕೆ ಬಂದಿದೀವಿ ಬಿಡಪ್ಪ. ಮದ್ವೆ ಸೀರೆ ಮಾತ್ರ ಮಾಡೋದಿಲ್ಲ, ಗೊತ್ತಾ? ನಾವು ಮದ್ವೆ ಸೀರೆನೆ ನೋಡಕ್ ಬಂದಿದೀವಿ. ನಿಮ್ ಮದ್ವೆ ಸೀರೆ ಫುಟ್ಪಾತ್ ಅಲ್ಲಿ ಸಿಗುತ್ತೆ. ಬಾರ ಪಾಂಡು, ಇವಂದೇ ಮಹಾ ಸೀರೆ ಅಂಗಡಿ ಇರೋದು. ಬೇರೆ ಕಡೆ ನೋಡ ಬಾ. ಹೋಗಿ ಹೋಗಿ ಬನ್ನಿಮ್ಮ, ಬನ್ನಿ 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 ಬನ್ನಿ. ಮಳೆ ತಗೊಂಡೋಣ ಬಾರ. ನಿಂತ್ಕೊಳ್ಳಮ್ಮ. ಅವಕ್ಕೊಂದು 20 ಪೈಸೆ ಹಾಕಿ ಕಳ್ಸ. ಬೆಳಗ್ಗೆ ಬಂದ್ಬಿಡ್ತಾವ ಪ್ರಾರಬ್ಧಗಳು. ಅಮ್ಮ, 20, 40 ಪೈಸೆ ಕಲೆಕ್ಷನ್ ಆಯ್ತು. ಒಂದ್ ಬೆಟ್ಟು ಕಾಪಿ ಕೊಡಿಯಣ್ಣ. ನಡಿಯ, ಮೊದ್ಲು ಮನೆಗೆ ಹೋಗಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಣ. ನಡಿ. ತೆಂಗಿನಕಾಯಿ ಅಂಗಡಿ ಹೋಗೋಣ ಬಾರ. ಓ, ಬನ್ನಿ ಅಮ್ಮ ಬನ್ನಿ. ಒಳ್ಳೆ ತಿಪ್ಟು ತೆಂಗಿನಕಾಯಿ ಬಂದಿದೆ. ಮದುವೆಗ ಮುಂಜಿಗ? ಶೋಭನಕ್ಕೆ. ಶೋಭನಕ್ಕೂ ತೆಂಗಿನಕಾಯಿ ಉಪಯೋಗಿಸ್ತಾರ? ಮತ್ತಿಲ್ಲ, ಉಪಯೋಗಿಸ್ತಾರೆ.
ಮದ್ವೆ ಕಣಪ್ಪ, ಇವನಾದ್ರೂ ಎಳಸು ಬುದ್ಧಿ ಇಲ್ಲ. ಮೊಮ್ಮಕ್ಕಳ ಅಜ್ಜ ಇದ್ದಂಗಿದ್ಯಾ, ನೀನು ಹಾಗೆ ಕೇಳ್ತೀಯಲ್ಲ. ನನ್ ತಲೆ ತೆಂಗಿನಕಾಯಿ ತರ ಇದೆ ಅಂತ ಈಗ ಹೇಳ್ತಿದ್ದೀರಾ? ನಾನಿನ್ನು ಚೊಚ್ಚಲ್ ಮಗಿನ ತಂದೆ ಗೊತ್ತಾ? ಈಗ ಹೇಳಿ ಅಮ್ಮ, ಕಾಯಿ ಅಡಿಗೆಗ ಕೊಡಿಗೆಗ? ಅಡಿಗೆಗೊಂದ್ 50 ಸಾಕು, ಕೊಡುಗೆಗೊಂದ್ 500 ಬೇಕು. ಹೇಗೆ ರೇಟು? ನೋಡಿ ಅಮ್ಮ, ಇದು 100ಕ್ಕೆ 700 ರೂಪಾಯಿ, ಇದರ ಆಚೆ ಇರೋದು 500 ರೂಪಾಯಿ, ಅದರ ಆಚೆ ಇರೋದು 300 ರೂಪಾಯಿ, ಅದರ ಆಚೆ ಇರೋದು 150 ರೂಪಾಯಿ. ಅದರ ಆಚೆ ಇರೋದು ಅದಾ ಆ ಕೊಳ್ತೋ ತೆಂಗಿನಕಾಯಿ ಮೇಲೆ ನಾವೇ 10 ಪೈಸಾ ದಕ್ಷಿಣ ಇಟ್ಕೊಡ್ತೀವಿ, ಕಸದ ತೊಟ್ಟಿ ಬಿಸಾಕೋಕೆ. ನಮ್ಗ್ ಅದೇ ಬೇಕಾಗಿರೋದು. ಏನು ಆ ಕೊಳ್ತೋ ತೆಂಗಿನಕಾಯಿಗಳ? ಹ್ಞೂ ಕಣಪ್ಪ, ಈಗಿನ ಕಾಲದಲ್ಲಿ ಒಳ್ಳೆ ಕಾಯಿ ಕೊಟ್ಟು ಪೂರೈಸಕ್ಕಾಗುತ್ತಾ? ಆದ್ರೆ ಮದುವೆ ಬರೋ ದೊಡ್ಡ ಮನುಷ್ಯರಿಗೆ ಕೊಡ್ಲೇಬೇಕಲ್ಲ. ಅದಕ್ಕೆ ಕಾಯಿ ಹೊರಗಡೆ ನೋಡಕ್ ಚೆನ್ನಾಗಿದ್ರೆ ಸಾಕು, ಒಳಗಡೆ ಕೊಳತ್ ಹೋಗಿದ್ರು ಪರವಾಗಿಲ್ಲ. ಕೊಳತ್ ಅಲ್ಲಾಡ್ತಾ ಇದ್ರು ಪರವಾಗಿಲ್ಲ. ಹೇಯ್, ಅಲ್ಲಾಡ್ಬಾರ್ದು ಕಣ, ತಗೊಂಡವ್ರಿಗೆ ಗೊತ್ತಾಗ್ಬಿಡುತ್ತೆ. ಮದುವೆ ಬಂದ ದೊಡ್ಡ ಮನುಷ್ಯರಿಗೆ 500 ಅಲ್ಲಾಡ್ದಿರೋ ಕೊಳತ್ ತೆಂಗಿನಕಾಯಿ. ಹಾಗಂತ ಮದುವೆಯಲ್ಲಿ ದೊಡ್ಡ ಬೋರ್ಡ್ ಹಾಕಿಡು. ನೋಡಪ್ಪ, ಅದೇ ಕಾಯಿ ಒಂದ್ 500 ಕಳ್ಸು. ಈಗ ನೀನೇ ನನಗೆ 50 ರೂಪಾಯಿ ಕೊಡು. 50 ರೂಪಾಯ? ಯಾಕೆ? ಕಾಯಿಗೆ 10 ಪೈಸದಂಗ್ ದಕ್ಷಿಣೆ ಕೊಡ್ತೀನಿ ಅಂದ್ಯಲ್ಲ, 500 ಕಾಯಿಗೆ 50 ರೂಪಾಯಿ ಆಗ್ಲಿಲ್ವಾ? ಮಾತಿಗೆ ಹೇಳಿದ್ದನ್ನ ನಿಜ ಅಂತ ನಂಬಿಟ್ರಾ? ನೀವು ಮಾತಾಡಿದೆಲ್ಲ ಸುಳ್ಳು ಅಂತ ಆಯ್ತು. ಇದು ವ್ಯಾಪಾರ ಸ್ವಾಮಿ. ನೀವು ತೆಂಗಿನಕಾಯಿ ರೇಟ್ ಕೊಡದೇ ಇದ್ರು ಕರೆಕ್ಟದ ರೇಟ್ ಆದ್ರೂ ಕೊಡ್ಲೇಬೇಕು. ಎಷ್ಟು? ಒಂದು ಕರೆಕ್ಟಕ್ಕೆ 25 ಪೈಸೆ, ಹಾಗೆ 500 ಕರೆಕ್ಟಕ್ಕೆ 125 ರೂಪಾಯಿ ಕೊಡಿ. ಕಾಯಿ ಒಳಗಡೆ ಕೊಳತ್ ಮೊಸರಿಂದ ಒಂಥರ ಪಾಯಸ ಮಾಡ್ತಾರೆ, ಅದಕ್ ದುಡ್ಡು ಬೇಡವಾ? ಬೇಡ ಸ್ವಾಮಿ, ಅದು ನಿಮಗ್ ಫ್ರೀ, ನಿಮ್ ಮದುವೆಗೆ ನನ್ನ ಉಡುಗೊರೆ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನನ್ನನ್ ಮಾತ್ರ ಆ ಮದುವೆ ಊಟ ಕರಿಬೇಡಿ. ಕರಿಯೋದಿಲ್ಲ, ನೀವೇನ್ ಹೆದರ್ಬೇಡಿ. ಬೀದಿಲ್ ಹೋಗೋ ದಾಸೈನೆಲ್ಲ ಕರಿಯೋದಕ್ಕೆ ನಮ್ದೇನು ಹುಚ್ಚು ಮುಂಡೆ ಮದುವೆ ಅಲ್ಲ. ನಾಳೆ ಕಾಯಿ ಕಳಿಸ್ಬಿಡಿ, ದುಡ್ಡು ಕೊಡ್ತೀನಿ. ಪಾಂಡು, ನಡಿಯೋ ಹೋಗೋಣ. ನೋಡ್ದೇನೋ ಗುಂಡ, ಆ ಕಾಯಿಗಳನ್ನೆಲ್ಲ ಕಸದ ತೊಟ್ಟಿ ಎಸಿಲ್ಲ ಅಂತ ಕೇಳ್ತಿದ್ಯಲ್ಲ, ಈಗ ನೋಡು ಕಸದ ತೊಟ್ಟಿನೇ ನಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ತುಂಬಿಸ್ಕೊಂಡು ಹೋಗ್ತಾ ಇದೆ. ಏನ್ ಮುಖ ನೋಡ್ತೀಯ? ಜೋಡ್ಸು. ಪಾಂಡು, ಮುತ್ತೈದರಿಗೆ ಬ್ಲೌಸ್ ಪೀಸ್ ಆರ್ಡರ್ ಮಾಡ್ಬೇಕು, ಬಾರ. ಆವೋ ಅಮ್ಮ ಆವೋ. ನಿಮ್ದಕ್ಕೆ ನಾವು ಏನ್ ಕೊಡ್ಲಿ? ನಿಮ್ಮಲ್ಲಿ ವೇಸ್ಟ್ ಬಟ್ಟೆ ಪೀಸ್ ಅಂತ ಬಿಸಾಕಿರ್ತಿರಲ್ಲ, ಅದನ್ನ ತೋರಿಸಿ. ಅಚ್ಚಾ ಅಚ್ಚಾ. ಅಲ್ಲಮ್ಮ, ಚಿಕ್ಕ ಚಿಕ್ಕ ಪೀಸ್ ಕಣಮ್ಮ, ನೀನ್ ಬ್ಲೌಸ್ ಪೀಸ್ ಅಲ್ವಾ ಕೇಳಿದ್ದು? ಅದೇ ಕಣ ನಾನು ಕೇಳಿದ್ದು. ಸುಮ್ನೆ ಬಾರ ಇಲ್ಲಿ. ಇದ್ರಲ್ಲಿ ನಂಗೊಂದು ಬ್ಲೌಸ್ ಹೊಲ್ಕೊಡಪ್ಪ. ಇದು 50 ಸೆಂಟಿಮೀಟರ್ ಇದೆಯಲ್ಲಮ್ಮ, ಇದ್ರಲ್ಲಿ ಬ್ಲೌಸ್ ಎಲ್ಲ ಆಗುತ್ತೆ. ನಿಮ್ ಸೈಜ್ಗಂತೂ ಸಾಧ್ಯನೇ ಇಲ್ಲ ಬಿಡಿ. ತೋಳಿಲ್ದೆ ಹೊಲಿಯಪ್ಪ. ತೋಳಿಲ್ದೆ ಹೊಲಿದ್ರೆ ಆಗುತ್ತೆ ಅಷ್ಟೇ. ಈ ಬ್ಲೌಸ್ ಪೀಸು ಮುತ್ತೈದೆರಿ ಕೊಟ್ರೆ ಇಟ್ಕೋ. ಮುತ್ತೈದೆರಿ ಬ್ರಾ ಹೊಲ್ಸ್ಕೊಳಕ? ನಡಿಯೋ ಸುಮ್ನೆ. ಬೇಕೋಮ್ಮ, ಇದು ಸಣ್ಣದು ಪೀಸು ಇದಾರೆ. ಅಲ್ಲಮ್ಮ, ಇದು ಬ್ಲೌಸ್ಗೆಲ್ಲಮ್ಮ ಸಾಕಾಗುತ್ತೆ. ಹಿಂದ್ಗಡೆ ಎಳೆದು ಬಟನ್ ಹಾಕಿದ್ರೆ ಮುಂದ್ಗಡೆ ಪಟಕ್ಕಂತ ಬಿಚ್ಕೊಳ್ಳುತ್ತೆ ಅಷ್ಟೇ. ಅದು ದಾನ ತಗೊಂಡವ್ರ ಕರ್ಮ. ಅಲ್ಲೋ, ಮುತ್ತೈದೆರಿ ಕೊಡೋ ಬ್ಲೌಸ್ ಪೀಸ್ ನಲ್ಲಿ ಯಾರ ಬ್ಲೌಸ್ ಹೊಲ್ಸ್ಕೊಳ್ತಾರೆ? ಒಬ್ರು ಮನೆ ಕೊಟ್ಟದನ್ನ ಉಪಾಯವಾಗಿ ಇನ್ನೊಂದ್ ಮನೆಗೆ ದಾಟಿಸ್ತಾರೆ. ಎಲ್ರು ಕಾಟಾಚಾರಕ್ಕೆ ಅಂತ ಕೊಡ್ತಾರೆ, ನಾನು ಅಷ್ಟೇ. ಓ, ನೀನ್ ರಾಣಿನ ಕಾಟಾಚಾರಕ್ಕೆ ಅಂತ ಮದುವೆ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ಗಂಡನ ಮನೆ ಕಳಿಸ್ತೀಯೋ? ಸಾಕ್ ಸುಮ್ನಿರ. ಇದು ಬ್ಲೌಸ್ಗೆ ಸಾಲೋದಿಲ್ಲ ಅಮ್ಮ, ದೊಡ್ಡ ದೊಡ್ಡದು ಇದಾವ್, ಬೇಕಾದ್ರೆ ಕೊಡ್ತಾವ್. ದೊಡ್ಡದು ದೊಡ್ಡವ್ರಿಗೆ ಕೊಡ್ತಾರೆ, ನಮ್ಮಲ್ಲಿ ಬರೋರೆಲ್ಲ ಸಣ್ಣವ್ರೆ. ಕನಕಮ್ಮನ್ ಬ್ಲೌಸ್ ಪೀಸು, ಜಯಮ್ಮನ್ ಬ್ಲೌಸ್ ಪೀಸು ಎರಡು ಸೇರಿಸಿದ್ರೆ ಸುಂದರಮ್ಮಗೊಂದು ಮಾಡರ್ನ್ ಬ್ಲೌಸ್ ಆಗುತ್ತೆ. ಬ್ಲೌಸ್ ಪೀಸ್ ತಗೊಂಡವ್ರು ಯಾರು ಟೇಪ್ ಹಿಡಿದು ಅಳತೆ ಮಾಡಲ್ಲ ಕಣೋ. ಹೆಂಗಸ್ರ ಕಣ್ಣು ಟೇಪಿಗಿಂತ ಸೂಕ್ಷ್ಮ ಅನ್ನೋದು ನಿಂಗೆ ಗೊತ್ತಿಲ್ಲೇನಮ್ಮ? ಸುಮ್ನೆ ಬರ್ಕೊಳ್ಳೋ. ಮುತ್ತೈದೇರಿಗೆ 200 ಬ್ಲೌಸ್ ಪೀಸು ಅಂತ. ಮುತ್ತು 5 ಇರೋರಿಗೆ 6ನೇ ಮುತ್ತು 200 ಪೀಸ್ ಆಗಿರೋ ಬ್ಲೌಸ್ ಪೀಸು. ಶ್ರುತಿ, ಗಂಡಿಗೆ ಹಾಲು ಕುಡ್ಸೋ ಬೆಳ್ಳಿ ಲೋಟನ ಗಂಡಿನ ಕಡೆಯವ್ರು ತೆಗೆದಿಟ್ಕೊಳ್ಳೋ ಮೊದ್ಲೇ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳಿ ನೀನೇ ತೆಗೆದಿಟ್ಕೋ. ಎಲ್ರ ಸಂಪ್ರದಾಯದಲ್ಲೂ ಹಾಲು ಕುಡ್ಸೋ ಬೆಳ್ಳಿ ಲೋಟ ಗಂಡನ ಮನೆಗೆ ಹೋಗುತ್ತತ್ತೆ. ಅದು ನನಗೂ ಗೊತ್ತು, ಆದ್ರೆ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳು ಅಷ್ಟೇ. ಕುರ್ಸಿ ಅಳಿಂದ್ರೆ ಚೆನ್ನಾಗಿ ಕುರ್ಸಿ. ಬೆಳ್ಳಿ ಲೋಟ ಗಂಡಿನ ಮನೆ ತಗೊಳ್ಳಿ. ಆ ಬೆಳ್ಳಿ ಆರ್ತಿ ತಟ್ಟನು ಗಂಡಿನ ಮನೆಗೆ ತಗೊಳ್ಳಿ. ಆಮೇಲೆ ಆ ಬೆಳ್ಳಿ ಕಾಲ್ದೀಪನು ಗಂಡಿನ ಮನೆಗೆ ತಗೊಳ್ಳಿ. ಆಮೇಲೆ ನನ್ ತಂಗಿ ಹಾಕೊಂಡಿರೋ ಆಭರಣಗಳು ಗಂಡಿನ ಮನೆಗೆ ತಗೊಳ್ಳಿ. ಬನ್ನಿ ಬನ್ನಿ. ಯಾವ ಸಂಪ್ರದಾಯದಲ್ಲೂ ಇದೆಲ್ಲ ಗಂಡಿನ ಮನೆಗೆ ಹೋಗೋದು?
ನಿನ್ ಸಂಪ್ರದಾಯದಲ್ಲ ಅಲ್ವೇನಮ್ಮ? ನೀನೇ ನಮ್ಮ ಅಣ್ಣನ ಮದ್ವೆಯಲ್ಲಿ ಅದೆಲ್ಲ ಗಂಡಿನ ಮನೆಯವರು ಸೇರುತ್ತೆ ಅಂತ ತಗೊಂಡಿದ್ಯಲ್ಲ. ಅದೆಲ್ಲ ಈ ಹೆಣ್ಣಿನ ಕಡೆಯವರು ಅವ್ರ ಸಂಪ್ರದಾಯ ಅಂತ ಹೇಳಿ ಅವರಾಗೆ ನಮಗ್ ಕೊಟ್ರು. ನಾವೇನ್ ಕೇಳಲಿಲ್ಲ. ನಮ್ ಸಂಪ್ರದಾಯದಲ್ಲಿ ಇದೆಲ್ಲ ಇಲ್ಲ. ಏ ಶ್ರುತಿ, ಆ ಬೆಳ್ಳಿ ಕಾಲ್ ದೀಪ ಆರಿಸ್ಬಿಟ್ಟು ಒಳಗಿಡು. ಉರಿತಾ ಇರೋ ದೀಪ ನಾರ್ಸಿದ್ರೆ ಅಶುಭ ಆತೆ. ಅದ್ರ ಕೆಲ್ಸ ಆಗೋಯ್ತಲ್ಲ, ಇನ್ನು ಅದನ್ನ ಕಾಯೋರು ಯಾರು? ತಗೋ. ಆ ಬೆಳ್ಳಿ ಆರತಿ ತಟ್ಟೆ ಲೋಟ ಕೊಡು. ತಗೋ. ಏ ರಾಣಿ, ನಿನ್ನ ಆಭರಣ ಎಲ್ಲ ಬಿಚ್ಚಿ ನನ್ ಕೈಲಿ ಕೊಡು. ಅದು ಬಾಡಿಗೆ. ಅದು ನೋಡಿದ್ರ ಸರೋಜಮ್ಮ ನಾಗಮ್ಮನ ಸಂಪ್ರದಾಯನ? ಈಗ ಮಗಳ ಮದ್ವೆಲಿ ಎಲ್ಲ ರಿವರ್ಸು. ಹೌದು ಹೌದು. ಎಲ್ಲರೂ ಸಾವಕಾಶವಾಗಿ ಊಟ ಮಾಡಿ, ನಿಧಾನವಾಗಿ ಊಟ ಮಾಡಿ, ತೃಪ್ತಿಯಾಗಿ ಊಟ ಮಾಡಿ. ಮಜ್ಜಿಗೆ ಹುಳಿ ತೆಗೆದುಕೊಂಡು ಹೋಗು. ಏನ್ ಭಟ್ರೆ? ಎಂತದಮ್ಮ? ಎಷ್ಟ್ ಪಂಕ್ತಿ ಊಟ ಆಯ್ತು? 2 ಪಂಕ್ತಿ ಊಟ ಆಯ್ತಮ್ಮ. ಅನ್ನ ಮಾಡ್ಬೇಕಾ? ಬೇಡಮ್ಮ, ಇನ್ನೊಂದು ಪಂಕ್ತಿಯಾಗಿ ಅನ್ನ ಉಳಿತದಮ್ಮ. ಆವಾಗ ಇನ್ನು 10 ಸೇರಕ್ಕೆ ಅನ್ನ ಮಾಡ್ಬೇಕಾಗತ್ತೆ ಅಂದ್ರಿ. ಆಗ ಜನ ಸೇರಿದ್ದು ನೋಡಿ ನಾನು ಹಾಗಂದೆ. ಆದ್ರೆ ನೀವು ಅನ್ನಕ್ಕೆ ಅಡಿಗೆ ಸೋಡಾ ಬೆರೆಸಿದ್ರಿ. ಇಷ್ಟೊಂದು ಅಡಿಗೆ ಸೋಡನ? ಹಾಗೆ ಮಾಡಿದ್ರೆ ಸ್ವಲ್ಪ ಊಟ ಮಾಡಿದ ಕೂಡಲೇ ಗ್ಯಾಸ್ ತುಂಬಿ ಹೊಟ್ಟೆ ಕಟ್ಟುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದಮ್ಮ. ಎಲ್ಲದಕ್ಕೂ ತಲೆ ಬೇಕು, ಈ ಡೊಳ್ಳು ಹೊಟ್ಟೆ ಅಲ್ಲ. ಅಮ್ಮ, ನೀವು ಅನ್ನಕ್ಕೆ ಸೋಡಾ ಬೆರೆಸಿದ್ದು ಇವರಿಗೆ ಬಾಟಲ್ ಸೋಡಾ ನೀರು ಕುಡಿಸಿದ ಹಾಗಾಯ್ತು. ಏನು ಕೈ ಗುಣ ಭಟ್ರೆ ನಿಮ್ದು. ಇವತ್ತಿಷ್ಟೇ ಅನ್ನ ಊಟ ಮಾಡಕ್ಕಾದ್ರು ಸಾಕತ್ತಾಗ್ತಾ ಬರ್ತಾ ಇದೆ. ಎಲ್ಲ ಈ ಅನ್ನಪೂರ್ಣೇಶ್ವರಿ. ತುಂಬಾ ಸಂತೋಷ. ಅಮ್ಮ, ಇವತ್ತು ತೇಗಿನ ಉತ್ಸವ. ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ. ಏನ್ ಮಾಡ್ತಾ ಇದ್ದಾಳೋ ಏನೋ. ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಅದ ಅವಳಿಗೆ ಗೊತ್ತಮ್ಮ. ಅಣ್ಣನ್ ಪಟ್ನೆ ದಿವಸ ನೀನ್ ಅತ್ತಿಗೆ ಕೊಟ್ಟು ಉಪದೇಶ ತಾನೇ ಹೇಳೋದು. ಅದು ಸೊಸೆಯಾಗಿ ಬರೋಳಿಗೆ ಅತ್ತೆ ಕೊಡೋ ಉಪದೇಶ. ಮತ್ತಿದು? ಇದು ಸೊಸೆಯಾಗಿ ಹೋಗೋ ಮಗಳಿಗೆ ತಾಯಿ ಕೊಡೋ ಉಪದೇಶ. ಓಹೋ, ಅತ್ತಿಗೆ ಕೊಟ್ಟು ಉಪದೇಶದ ರಿವರ್ಸ್, ಮನೆ ಮುರಿಯೋದು. ನಾವೀಗ ಬೀಗ್ರ ಮನೇಲಿ ಇರೋದು. ಸುಮ್ಮನೆ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರೋದನ್ನ ಕಲಿ. ಈಗ ನಿಂದು ಯಾವ ಜಾತಿ ಅಂತ ಸರಿಯಾಗಿ ಗೊತ್ತಾಗ್ತಿದೆ. ಇನ್ಯಾವ ಜಾತಿ? ನಮ್ಮ ಅಮ್ಮನ್ ಜಾತಿ. ನಿಮ್ಮ ಅಮ್ಮಂದಲ್ಲ, ನಿಮ್ಮ ಅಪ್ಪನ್ ಜಾತಿ. ಓಹೋ, ನಿಂದು ಅಪ್ಪನ ಬೇರೆ ಬೇರೆ ಜಾತಿನಾ?
ಅದಕ್ಕೆ ನನಗೆ ಎಡಬಡಿಂಗೆ ಹುಟ್ಟಿದ್ದು. ಶುದ್ಧ ತರ್ಲೆ ಕಣ ನೀನು. ಇಲ್ಲಿ ಕೇಳಿ, ನೀನ್ ಗಂಡ ಹತ್ರ ಹೋದಾಗ ನೀನು ವಯ್ಯಾರ ಸ್ವಲ್ಪ ಜಾಸ್ತಿ ಮಾಡು, ಆಗ್ಲೇ ಈ ಗಂಡುಗಳು ಬುಟ್ಟಿಗೆ ಬೀಳೋದು. ಆದ್ರೆ ಕೊನೆ ವಿಷಯ ಮಾತ್ರ ನಡೆಯಕ್ ಬಿಡಬೇಡ. ಯಾಕಂದ್ರೆ ಸುಲಭವಾಗಿ ಸಿಗೋ ವಸ್ತುಗೆ ಈ ಗಂಡಸರು ಬೆಲೆ ಕೊಡೋದಿಲ್ಲ. ಈ ಮುದುಕ ಮುದುಕಿಯರು. ಯಾವ ಮುದ್ಕಿರು? ಅದೇ ನಿನ್ನ ಅತ್ತೆ ಮಾವ ಕಣೆ. ಅವರು ಇಲ್ಲೇ ಮಗನ ಮನೇಲೆ ಜಾಂಡ ಊರು ಹಾಕಿ ಕಾಣಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಓಡಿಸ್ಬಿಡು. ಗಂಡನ ಸಂಬಳ ಎಲ್ಲ ನಿನ್ ಕೈಗೆ ಸೇರೋ ಹಾಗೆ ಮಾಡ್ಕೋ. ಅಳಿಯಂದ್ರನ್ನ ಅಮ್ಮನ ಮಗ ಆಗ್ದಿದ್ದಾಗ ನೋಡ್ಕೋ. ಗಂಡನ ಸಂಬಂಧಿಕರನ್ನೆಲ್ಲ ಆದಷ್ಟು ದೂರ ಇಡು, ಗೊತ್ತಾಯ್ತಾ? ಆಯ್ತಮ್ಮ. ಸರಿ, ನೀನಿನ್ ಹೋಗು. ದೇವ್ರೆ, ನನ್ ಮಗಳನ್ ಮಾತ್ರ ಚೆನ್ನಾಗಿಟ್ಟಿರಪ್ಪ. ಏಯ್ ನಡಿಯ ಆಂಜನೇಯ. ಎಲ್ಲಿ ಹೋಗಿದೆ ಎಷ್ಟೊತ್ತು? ಅಯ್ಯೋ ಬಿಡಿಪ್ಪ, ಏನ್ ಆತ್ರನಪ್ಪ ನಿಮ್ಗೆ? ಹಾಲೆಲ್ಲ ಚೆಲ್ ಹೋಯ್ತು. ಚೆಲ್ಲಿ ಬಿಡೆ, ಇವತ್ತಿನ ದಿವಸ ಹಾಲು ಚೆಲ್ಲಿದ್ರೆ ಶುಭ ಕಡೆ. ನನ್ ಸೀರೆ ಎಲ್ಲ ಹಾಳಾಯ್ತು. ಬಿಚ್ಬಿಡು, ಇನ್ಮೇಲೆ ಹೇಗಿದ್ರು ಅದ್ರ ಅವಶ್ಯಕತೆ ಇಲ್ವಲ್ಲ. ಅಯ್ಯೋ ನನ್ ಕೈಲಾಗಲ್ಲಪ್ಪ. ನನ್ ಕೈಲಾಗತ್ತಪ್ಪ. ಬಿಡಿಪ್ಪ, ಅದೇನ್ ಗಲಾಟೆ ಮಾಡ್ತೀರಾ? ಅಕ್ಕಪಕ್ಕದ ರೂಮ್ ನಲ್ಲಿ ನಿಮ್ ತಂದೆ ತಾಯಿ ನೆಂಟ್ರು ಎಲ್ಲ ಇದ್ದಾರೆ. ಅವ್ರಿರೋ ತನಕ ನಂಗ್ ನಾಚಿಕೆ ಆಗುತ್ತೆ. ಅದಕ್ಕೆ ಫಸ್ಟ್ ನೈಟ್ ನ ಇನ್ನೊಂದ್ 2 ದಿವಸ ಮುಂದಕ್ಕೆ ಹಾಕ್ಬಿಡೋಣ ರೀ. 1-2 ದಿವಸ ಅಲ್ಲ, ನೀನ್ ಹೀಗೆ ನಾಚಿಕೆ ಪಟ್ಕೊಂಡ್ರೆ ಜೀವನ ಪರ್ಯಂತ ಮುಂದಕ್ಕೆ ಹಾಕ್ಬೇಕಾಗತ್ತಷ್ಟೇ. ಯಾಕೆ? ಇನ್ನೊಂದ್ 2 ದಿವಸದಲ್ಲಿ ನಾವಿಬ್ರೇ ಅಲ್ವಾ ಈ ಮನೇಲಿ ಇರೋದು? ನಮ್ಮ ಅಪ್ಪ ಅಮ್ಮ ಎಲ್ಗೆ ಹೋಗ್ತಾರೆ? ಊರ್ಗೆ. ಅವ್ರ ಊರ್ಗ್ ಹೋಗಲ್ಲ, ಇನ್ಮೇಲೆ ಇಲ್ಲೇ ನಮ್ ಜೊತೆನೆ ಇರ್ತಾರೆ. ಅಯ್ಯೋ ಯಾಕೆ, ಏನಾಯ್ತು? ಹೊಟ್ಟೆ ನೋವು ರೀ. ಡಾಕ್ಟರ್ನ ಕರ್ಸ್ಲಾ? ಅಯ್ಯೋ ಬೇಡ ರೀ, ಇದು ಯಾವಾಗ್ಲೂ ಬರುತ್ತೆ, ಮುಟ್ಟಾಗೋ ಸೂಚನೆ. ಅಯ್ಯ, ಇವತ್ ಕೂಡ ನನ್ಗೆ ಹಳೆ ಹೆಂಡತಿ ಬಾಡಿನೇ ಗಚ್ಚಿ.